ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜಲಿ. ನಾನಿವತ್ತು ನನ್ನ ಡೇ 2 ಆಫ್ ಮನಾಲಿ ಎಕ್ಸ್ಪೀರಿಯನ್ಸನ್ನು ಹಾಕ್ತಾ ಇದ್ದೀನಿ. ಡೇ 2 ಅಲ್ಲಿ ನಾವು ಸೋಲಾಂಗ್ ವ್ಯಾಲಿ, ರೋಟಿಂಗ್ ಪಾಸ್ ಮತ್ತು ಅಟಲ್ ಟನಲ್ ಎಲ್ಲ ವಿಸಿಟ್ ಮಾಡಿದ್ವಿ. ಸೊ ಇದರಲ್ಲಿ ಮೇಯ್ನ್ ನನ್ನ ಎಕ್ಸ್ಪೀರಿಯನ್ಸು ಹಾಗೂ ಸ್ನೋದಲ್ಲಿ ಆಟ ಆಡೋದು, ಅಟಲ್ ಟನಲ್ದು ವ್ಯೂ ಹಾಗೂ ಸೋಲಾಂಗ್ ವ್ಯಾಲಿದು ವ್ಯೂ ಎಲ್ಲ ಹಾಕಿದ್ದೀನಿ. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ನಿಮಗೆ ನಾನು ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ವ್ಲಾಗಿಗೆ ವೆಲ್ಕಮ್. ಗುಡ್ ಮಾರ್ನಿಂಗ್. ಇದು ನಮ್ಮ ಡೇ 2 ಆಫ್ ಮನಾಲಿ. ಸೊ ಬೆಳಿಗ್ಗೆ ಎದ್ದು ಈ ವ್ಯೂ ಫುಲ್ ಚಳಿ ಇದೆ, ಬಟ್ ಇಟ್ಸ್ ಮ್ಯಾನೇಜಬಲ್. ನಾವು ಉಳ್ಕೊಂಡಿರುವಂಥ ಸ್ಟೇಯ ಬಾಲ್ಕನಿಯಿಂದ ಕಾಣುವಂತಹ ವ್ಯೂ ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ, ತುಂಬ ಸುಂದರವಾಗಿತ್ತು. ಬಟ್ ಚಳಿನೂ ಇತ್ತು ಹಾಗೆ. ಫುಲ್ ಪಹಾಡ್ ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಮೇಲೆ ಹಿಮಾನೂ ಇದೆ. ಸೊ ಇದು ಫುಲ್ ಕಂಪ್ಲೀಟ್ ಸರೌಂಡಿಂಗ್. ನಾವು ಇವತ್ತು ಸೋಲಾಂಗ್ ವ್ಯಾಲಿ ಎಲ್ಲ ಹೋಗೋಕೆ ರೆಡಿ ಆಗಿದ್ದೀವಿ. ಸೊ ಇವಾಗ ಟೈಮ್ ಇಲ್ಲ, 8:30 ಆಗಿದೆ. ಎಲ್ಲ ಕಾಯ್ತಾ ಇದ್ದಾರೆ, ಎಲ್ಲ ಬಂದು ವಿ ವಿಲ್ ಸ್ಟಾರ್ಟ್ ಅವರ್ ಟ್ರಿಪ್ ಟು ಸೋಲಾಂಗ್ ವ್ಯಾಲಿ. ಸೊ ಕೀಪ್ ಟ್ಯೂನ್ಡ್ ಫಾರ್ ಡೇ 2 ವಿಡಿಯೋಸ್. ಫುಲ್ ಫ್ರೀಸಿಂಗ್ ಕೋಲ್ಡ್. ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಎಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ, ಆದರೂ ಫುಲ್ ಚಳಿ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ವ್ಯೂ ಹಿಂದೆ. ಇದು ನಾವು ಸ್ಟೇ ಆಗಿದ್ದಂಥ ಪ್ಲೇಸಿನ ಬ್ಯಾಕ್ ವ್ಯೂ ಆಗಿದೆ. ಸೊ ಇದು ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು, ನೀವೇ ನೋಡ್ಬೋದು. ಆ್ಯಂಡ್ ವೆದರ್ ನಾವು ಹೋದ ಟೈಮಲ್ಲಿ ಪರ್ಫೆಕ್ಟ್ ಆಗಿತ್ತು ಅಂತ ಹೇಳ್ಬೋದು. ಅದಾಗಿದ್ದು ನಾವು ಬಂದಿದ್ದು ಒಂದು 4 to 5 hours ಫುಲ್ ಸ್ನೋಫಾಲ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಅನು ಸೇ ಹಾಯ್. ಸೋಲಾಂಗ್ ವ್ಯಾಲಿ ಕಡೆ ಹೋಗೋ ವ್ಯೂ ಇದು. ಸೊ ಹಿಮದಿಂದ, ಸ್ನೋದಿಂದ ಕವರ್ ಆಗಿರುವಂಥ ಮೌಂಟೇನ್ಸ್, ಚಿಕ್ಕ ಚಿಕ್ಕ ಮನೆಗಳು, ಪಹಾಡಿ ಮನೆಗಳೆಲ್ಲ ನೋಡೋಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ವ್ಯೂ. ನಾವೀಗ ಅಟಲ್ ಟನಲ್ ಕಡೆ ಹೋಗ್ತಾ ಇದ್ದೀವಿ. ನಾನು ಅದರ ಬ್ಯೂಟಿಫುಲ್ ಆದ ವ್ಯೂ ಮತ್ತು ಒಂದು 2 minutes ವೀಡಿಯೋನ ನಿಮಗೋಸ್ಕರ ಹಾಕಿದ್ದೀನಿ ಅಟಲ್ ಟನಲ್ ಇದ್ದು. ಸೊ ವಿ ಆರ್ ಎಂಟರಿಂಗ್ ದಿ ಅಟಲ್ ಟನಲ್. ಐಸ್ ಫುಲ್ ಫ್ರೀಸಿಂಗ್ ಟೆಂಪ್ರೇಚರ್ ಇದೆ ಆ್ಯಕ್ಚುಲಿ. ಎಲ್ಲ ಇಲ್ಲಿ ಫಾಲ್ಸ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ, ಫುಲ್ ಚಳಿ. ಬಟ್ ಸ್ಟಿಲ್ ಈಗ ಅಟಲ್ ಟನಲ್ ಪಾಸ್ ಆಗಿ ಮುಂದೆ ಬಂದಿದ್ದೀವಿ. ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ವ್ಯೂ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಹಿಂದೆ ಎಲ್ಲ ಫುಲ್ ವಾಟರ್ಫಾಲ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ. ಇವಾಗ ನಾನು ನಡುಗ್ತಾ ಇದ್ದೀನಿ ಕಂಪ್ಲೀಟ್. ವ್ಯೂ ಸೊ ಇಲ್ಲಿ ವ್ಯೂ ನೋಡಿ, ಫುಲ್ ವಾಟರ್ಫಾಲ್ ಫ್ರೀಸ್ ಆಗಿಬಿಟ್ಟಿದೆ. And you can see so beautiful view.
ಬ್ಯೂಟಿ ಆಫ್ ಮನಾಲಿ, ಬ್ಯೂಟಿ ಆಫ್ ಹಿಮಾಚಲ್. Wow, this is so freezing cold, guys. I'm literally shivering. ಡೇ 2 ನಾವು ಆ್ಯಕ್ಚುಲಿ ಸೋಲಾಂಗ್ ವ್ಯಾಲಿ ಕಡೆ ಹೋಗಿದ್ವಲ್ಲ, ಅದಾದಮೇಲೆ ರೋಟಾಂಗ್ ಪಾಸ್ ಕಡೆ ಹೋಗೋಕ್ಕೆ ಈ ಥರ ಒಂದು ವೆಹಿಕಲಲ್ಲಿ ಹೋಗಬೇಕಾಗಿತ್ತು, ಸ್ನೋ ಸಿಗಬೇಕಂತ ಹೇಳಿ. ಸೊ ನಾವು ಈ ವೆಹಿಕಲನ್ನು ರೆಂಟ್ ಮಾಡಿಕೊಂಡು ನಾವು ರೋಟಾಂಗ್ ಪಾಸ್ ತನಕ ಹೋದ್ವಿ. ಇಟ್ ಈಸ್ ಲೈಕ್ ಅರೌಂಡ್ 10 ಕಿಲೋಮೀಟರ್ಸ್ ಆಫ್ ಟ್ರಕ್ ಇದೆ. ಸೊ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಆ ವೆಹಿಕಲಲ್ಲಿ ಹೋಗೋದು. ಆಮೇಲೆ ಆ ಆಫ್ ರೋಡಿಂಗು, ಆ ವ್ಯೂ ನಾನು ಹೇಳಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನಾನು ಮೇಲೆ ಹೋಗಿ ರೋಟಾಂಗ್ ಪಾಸಿಗೆ ಹೋಗಿ ಅಲ್ಲಿ ನಾನು ಸ್ನೋದಲ್ಲೆಲ್ಲ ಆಟ ಆಡಿಕೊಂಡು ಬಂದಿರುವಂಥದ್ದು. ಸೊ ಡೇ 2 ಇಸ್ ಕಂಪ್ಲೀಟ್ ವಿಸಿಟಿಂಗ್ ಸೋಲಾಂಗ್ ವ್ಯಾಲಿ ಮತ್ತು ರೋಟಾಂಗ್ ಪಾಸ್. ಮೇಲೆ ರೀಚ್ ಆದ್ವಿ. ಸೊ ಮೇಲೆ ರೀಚ್ ಆದ ತಕ್ಷಣ ನಾನು ಫುಲ್ ಮೆಸ್ಮರೈಸ್ ಆದಾಯ್ತಾ, ತುಂಬ ಚೆನ್ನಾಗಿತ್ತು. ಆಮೇಲೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನಿಮಗೆ ಒಂದು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಚಳಿ ಕೂಡ ಇತ್ತು. ಬಟ್ ನಾನು ಅದು ಕೋಲ್ಡಿಗೆ ಹಾಕುವಂತಹ ಡ್ರೆಸ್ಸನ್ನು ಹಾಕ್ಕೊಂಡಿರಲಿಲ್ಲ. ಸೊ ನನಗೆ ಇನ್ನೂ ಜಾಸ್ತಿ ಫೀಲ್ ಆಗ್ತಿತ್ತು, ಬಟ್ ತುಂಬ ತುಂಬ ಚೆನ್ನಾಗಿತ್ತು. ಫೈನಲಿ ಇನ್ ಸ್ನೋ खयालों का शहर तू जाने Guys, it's -5 degrees Celsius. Literally freeze ಆಗ್ತಿದ್ದೀನಿ. But yes, this is the best place. This is a must place you guys have to visit, okay? Wow. ಎಷ್ಟು ಚೆನ್ನಾಗಿದೆ ಗೊತ್ತಾ? It's awesome. ಇದಾಗಿತ್ತು ನನ್ನ ಡೇ 2 ವ್ಲಾಗ್. ಸೊ ಡೇ 2 ಅಲ್ಲಿ ಕಂಪ್ಲೀಟ್ ಸ್ನೋದಲ್ಲಿ ಆಟ ಆಡೋದು ಅದೇ ಇತ್ತು. ಸೊ ಸ್ನೋದಲ್ಲೆಲ್ಲ ಆಟ ಆಡಿಕೊಂಡು ನಾವು ರೋಟಾಂಗ್ ಪಾಸಿಂದ ಕೆಳಗಡೆ ಇಳಿತಿದ್ವಿ. ಯಾಕಂತ ಹೇಳಿದ್ರೆ ಟೆಂಪ್ರೇಚರ್ ತುಂಬ ಡೌನ್ ಆಗ್ತಾಯಿತ್ತು, -10, -15 ಹೋಗ್ತಾಯಿತ್ತು. ಸೊ ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಸೊ ಅದೇ ವೆಹಿಕಲಲ್ಲಿ ನಮ್ಮನ್ನು ಡ್ರಾಪ್ ಮಾಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.